ಸಂವಿಧಾನ ಅಂತೀವಿ, ಸಂವಿಧಾನನೇ ಅರ್ಧ. ಇದು ಅರ್ಧಕ್ಕೆ ಇನ್ನೇನು ಅರ್ಧಕ್ಕನೇ ಅಲ್ವ ಸಂವಿಧಾನ, ಹೌದಲ್ವಾ? ಈ ತಗೊಂಡು ಎಷ್ಟೊಂದು ಕೇಳಿದ್ರೆ ಹೋಗಿ ನಿಮ್ಗೆ ಇಷ್ಟ ಅಂದ್ರೆ ಹೋಗ್ಬೋದು. ಮಾತಾಡಿದ್ರೆ ರಿಮೋಟ್ ನೀನು ಮಾತಾಡೋ ಮೀಡಿಯಾಗಳು ನಿನ್ ಕೆಲಸ ಆಗಬೇಕು. ನೀನು ಬಂದಿದ್ದ ಪೌರಾಯುಕ್ತರಿದ್ದಾರೆ, ಅವ್ರ ಗಮನಕ್ಕೆ ತರೋದೋ ಇಲ್ಲ ನಮ್ ಗಮನಕ್ಕೆ ತರೋದೋ ಇಲ್ಲಂದ್ರೆ ರೇಟಿಂಗ್ ಮೂಲಕ ತರೋದೋ ಮಾಡಬೇಕು. ಇವತ್ತು ಮಾನ್ಯ ಸಚಿವರು ಮಾಡ್ತಾರೆ 35 ವಾರ್ಡ್, ಅವ್ರೇನು ಭೇದ ಭಾವನೆ ಮಾಡ್ತಾ ಇಲ್ವೇ? ಇವ್ರು JDS ಅವರಂತೆ, ಇವ್ರಂತೆ ಅವರಂತೆ ಅವ್ರೇನು ಮಾಡ್ತಾ ಇಲ್ವೇ? ಅವ್ರೆಲ್ಲ ಕಡೆನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ನೀವು ಯಾರಾದ್ರೂ ಒಬ್ಬರಿಗೇನೋ ಉದ್ದೇಶಪೂರ್ವಕ ಮಾಡ್ತಾ ಇದಾರೇನೋ, ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ನೀವು ಅದನ್ನ ಬಿಟ್ಟಿದ್ದೀರಿ. ನೀವು ಎಲ್ಲ ನೀವೇ ಮಾತಾಡ್ತೀರಾ, ಎಲ್ಲ ನೀವೇ. ಈ ಕಡೆ ಇವಾಗ ಒಂದು ಅರ್ಜಿ ಕೊಡಲ್ಲ, ಒಂದು ಇದು ಕೊಡಲ್ಲ, ಕೆಲಸ ಮಾಡ್ಬೇಕಲ್ಲ. ಇವ್ರನ್ನ 2 ದಿವಸ ಇವ್ರನ್ನ ಮಾತಾಡೋದು, ಇನ್ನೊಂದು 2 ದಿವಸ ಇವ್ರನ್ನ ಮಾತಾಡೋದು, ಇನ್ನೊಂದು ದಿವಸ ಇನ್ನೊಬ್ಬನ ಮಾತಾಡೋದು. ರಿಮೋಟ್ ಅನ್ನೋದು ಯಾವ ರಿಮೋಟ್? ನಾನು ಮಾರ್ಕೊಂಡಿದ್ದೀನಿ ಯಾರಿಗಾದ್ರು ನನ್ನ ಕಾಸುಗಳು ಮಾರ್ಕೊಂಡಿದ್ದೀನಿ. ನಾನು ಇದನ್ನ ಯಾವಾಗ ರೋಲ್ ಕಾಲ್ ಮಾಡ್ತಾ ಇದ್ದೀನಿ. ನಾನು ಏನಿಲ್ವೇ, ನನ್ನ ಚರಿತ್ರೆ 16-17 ನಾನು ರಾಜಕೀಯದಲ್ಲಿ ಏನೋ ಒಂದು ಹಳ್ಳಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರಾದ್ರೂ ನನಗೆ ಯಾವತ್ತೂ ಅಧಿಕಾರ ಹುಚ್ಚಿಲ್ಲ, ಈ ಅಧ್ಯಕ್ಷ ಕೂಡ ನನಗೆ ಹುಚ್ಚಿಲ್ಲ. ಏನೋ ಮಹಾನ್ ಗೌರವರು MC ಸುಧಾಕರ್ ಆಶೀರ್ವಾದ, ನಮ್ಮ ಸದಸ್ಯರ ಆಶೀರ್ವಾದದಿಂದ ನಾನು ಮಾಡಿದ್ದಾರೆ. ಅದನ್ನ ಬಿಟ್ಟು ನಾವೇನು ಅಗೌರವಾಗಿ ಯಾವತ್ತೂ ನಡ್ಕೊಂಡಿಲ್ವೇ? ಎಲ್ಲ ಚಿಂತೆ ಇಲ್ಲ ಅಗೌರವ ನೋಡಿ ಹೇಳ್ಬಿಡಿ, ನೀನು ಹೇಳ್ಬಿಡಿ, ಹಾಕಿ ಇವಾಗಲೂ ರೆಡಿ, ನಾನು ಯಾವ್ದಕ್ಕೂ ರೆಡಿ. ಅದನ್ನ ಬಿಟ್ಟು ಬಂದ್ಬಿಟ್ಟಿದ ಅಜೆಂಡಾ ದೊಡ್ಡ ಹೀರೋ ತರ ಅಜೆಂಡಾ ಇರ್ಬಿಟ್ಟು ಹೀರೋ ಆಗ್ಬಿಡ್ತಾನ, ಮೀಡಿಯಾಗಳ ಬಂದ್ಬಿಟ್ಟು ಹೀರೋ ಆಗ್ಬಿಡ್ತಾರ, ಮೀಡಿಯಾಗಳೆಲ್ಲ ಹೀರೋ ಆಗ್ಬಿಡ್ತಾರ. ಏನು ಯೂಟ್ಯೂಬ್ ಅಂದ್ರೆ ಇರುವಾಗ ನಾನು ಕೊಡಕ್ಕಾಗಲ್ಲ, ದಿನಾಗ್ಲೂ ಕರೆಸ್ಕೊಂತೀನಿ, ನಾನು ಮಾತಾಡ್ತಾ ಇರೋದು ಏನೋ ಅದೆಲ್ಲ ಲೆಕ್ಕ. ನಾವು ಬಂದುವ ಕೆಲಸ ಮಾಡುವ ಜನರ ಸೇವೆ ಆಯ್ತಾ, ಸಾರ್ವಜನಿಕ ನಡೀತಾ, ಇದು ಲೆಕ್ಕ. ಅದನ್ನ ಬಿಟ್ಬಿಟ್ಟಿದೆ ನಾನು ಏನೋ ಹೀರೋ ಆಗ್ಬಿಟ್ಟು